ಇಷ್ಟಿಷ್ಟು ಉದ್ದ ಇದೆ ಹೀಗೆ ಉದ್ದ ಉದ್ದಕ್ಕೆ. ಆದರೆ ತಾಯಿ ಬೇರೆ ಇದೆಯಾ ಇಲ್ವಾ ನೋಡಬೇಕು, ಅದರಲ್ಲೇ ಗುರ್ತು ಇದೆ ಇದಕ್ಕೆಲ್ಲ. ಇಲ್ಲೆಲ್ಲ ಒಂದು ಕಡೆ ಇರ್ಬೋದು. ಈಗ ಇದನ್ನು ಇದೇ ಥರದ್ದು ಒಂದು ನೋಡಿದ್ದೆ ನಾನು. ಇದು ರೊಟೋಲಾನೇನ ಅಂತ ಇದು. ಬೈಲಿ ನನ್ನ ಹಿಂದ್ಗಡೆ ನಿಂತ್ಕೊ. ನಂಗೆ ಕಾಣ್ತಾ ಹೂವು ಪಿಂಕು. ಇದು ನೋಡ್ರಿ ನಿಂಗೆ ಯಾವ ಥರ ತೋರಿಸ್ತಿದ್ದು? ಹಾಂ, ಅದು ರೊಟೋಲಾನೇ. ಫೋಕಸ್ ಆಗಿ. ಹಾಂ, ಇದು 10 ಸರ್ತಿ 20 ಸರ್ತಿ ಮ್ಯಾಗ್ನಿಫೈ ಮಾಡಿದ್ರೆ ಕಾಣುತ್ತಷ್ಟೆ. ಹಾಂ, ಈಗ ಕಾಣ್ಕೊಳ್ಳು. ರೊಟೋಲಾನೇ ಆಗಿರ್ಬೇಕಿದು. ಲೀಫ್ ಉದ್ದ ಇದೆ. ಇದೆ ಅಲ್ಲ ನೀಗಷ್ಟೇ ತೋರಿಸಿದ್ದು? ಹಾಂ, ಇದು ಡೆಂಟೆಲ್ಲ ಅಲ್ಲ ಬಿಡು, ರೊಟೋಲಾನೇ. ರೊಟೋಲಾದಲ್ಲಿ ಸುಮಾರು ಜಾತಿ ಇರಬೇಕಾಯ್ತು ಅಲ್ಲಿಗೆ ಅಲ್ಲ? ಭಾರಿ ಚಿಕ್ಕ ಚಿಕ್ಕದಿದೆ. ಇದು ಕಾರ್ಪೆಟ್ ಗ್ರಾಸ್ ಥರನೇ ಬಿದ್ದುಕೊಂಡಿರೋದಲ್ವಾ, ಮಲ್ಕೊಂಡಿರೋದು ಆ್ಯಕ್ಚುಲಿ. ಅಲ್ಲ, ನೀರಿದ್ರೆ ನೆಟ್ಟಗಿರುತ್ತೆ ಅದು ಹಿಂಗೆ. ಈಗ ಅದು ಇನ್ನು ತೋರಿಸ್ದಿಲ್ಲ, ಅದು ನೋಡ್ಬೇಕಾದ್ರೆ ಬಿಡಿಸಿದ್ರೆ ಇದೀಗ ನೀರು ಜಾಸ್ತಿ ಆದರೆ ಇದೆಲ್ಲ ಮಲ್ಕೊಂಬಿಡುತ್ತೆ. ಒಂದೊಂದು ಕಡ್ಡಿ ಇದೆಯಲ್ಲ, ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ನೀರು ಒಳಗಿದ್ರೆ ಹೊರಗಿರೋಕ್ಕೂ ನೀರು ಕಮ್ಮಿ ಆಯ್ತಲ್ಲ, ಮುದ್ದೆ ಆಗಿದೆ. ಆ ನೀರಿನ ಬದಿಯಲ್ಲಿ ಕಾಣುತ್ತಾ ಇದು, ಹಿಡ್ಕೊ. ಇನ್ನು ನಾನು ವಾಕಿಂಗ್ ಹೋಗ್ತಿದ್ರೆ ಇವತ್ತಿನ ವಾಕಿಂಗೇ ಮುಗಿದೋಗಿ ಕತ್ಲಾಗಿ ಹೋಗುತ್ತೆ. ನೀರು ಬದಿಯಲ್ಲಿ ಇರಬೇಕಲ್ಲ ಅದು. ಎಲ್ಲಿ ಫಸ್ಟ್ ಗಿಡ ಎಲ್ಲಿಂದ ಶುರು ಆಗೋದು? ನೀರು ಒಣಗ್ತಿರುವಾಗ ಸ್ಟಾರ್ಟ್ ಆಗ್ತದೆ ನೋಡೋದು. ಇಲ್ಲಿಂದ ಶುರು ಆಗ್ತಾ ಇದೆ ಅಂದರೆ ಬೀಜ ಬಿದ್ದಿರಬೇಕು ಇದ್ರದ್ದು ಆಲ್ರೆಡಿ. ಅಥವಾ ಇದು ಡೆಂಟೆಲ್ಲ ರೆಪ್ಪೆನ್ನ ಇದು? ಅದು ಡೆಂಟೆಲ್ಲ. ಒಟ್ಟು ಇನ್ನೊಂದು ದಿವಸ ಬಂದು ಅಬ್ಸರ್ವ್ ಮಾಡಬೇಕು ಏನು ಅಂತ. ಇದ್ರ ಹೂ ಭಾರಿ ಚಿಕ್ಕ ಚಿಕ್ಕದು, ನಾಯಿ ಮುಖ ಥರ ಇದೆ ಹೂ.